ಬಾ ಏನಪ್ಪ ಇವತ್ತು KKR ಅವ್ರು ಆಡಿದ ರೀತಿ ನಕ್ಕಂದು ಸೈಕಾಗಿ ಹೋಗ್ಬಿಟ್ಟೆ ಗುರು. ಬ್ಯಾಟಿಂಗ್ ನೋಡ್ಬಿಟ್ಟು ಅವ್ರದ್ದು ಅವ್ರು ಬ್ಯಾಟಿಂಗ್ ನೋಡಿ ಸೈಕ್ ಆಗೋದಕ್ಕಿಂತ ಇವ್ರು ಫೀಲ್ಡಿಂಗ್ ನೋಡ್ಬಿಟ್ಟು ಇನ್ನೂ ಸೈಕಾಗಿ ಹೋಗ್ಬಿಡ್ತು ನನಗೆ. ಏನು ವರ್ಸ್ಟ್ ಫೀಲ್ಡಿಂಗ್ ಮಾಡಿರೋದು ಇವತ್ತು GT ಅವರು. ಟೂರ್ನಮೆಂಟಲ್ಲಿ ಎಲ್ಲೂ ಕೂಡ ಎಡವಿರಲಿಲ್ಲ GT ಅವರು. ಕ್ಯಾಚಿಂಗ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಕ್ಯಾಚ್ನ ತೊಗೊಂಡಿರುವಂಥ ಟೀಮು GT ಅವರು. ಫೀಲ್ಡಿಂಗ್ ಸಖತ್ತಾಗಿ ಮಾಡಿರುವಂಥ ಟೀಮು. ಇವತ್ತು ಮೂರು ಕ್ಯಾಚ್ನ ಬಿಡ್ತಾರೆ. ಮೂರು ಜನನು ಕೂಡ ಹೆವಿ. ಕ್ಯಾಮ್ರಾನ್ ಗ್ರೀನು ಹೆವಿ ಹೊಡಿತಾರೆ, ರಘುವಂಶಿನೂ ಹೆವಿ ಹೊಡಿತಾರೆ. ಈ ಕಡೆಯಿಂದ ಫಿನಾಲ್ ಅಂತೂ ಕೇಳಂಗೇನೇ ಇಲ್ಲ. ನಾಯಿಗೆ ಚೆಸ್ಟಾಗಿ ಚಚ್ಚಿ ಕೆಡಿರೋದು. 240+ ರನ್ನ ಹೊಡಿತಾ ಇದ್ದಂಗೆ ಇದು ಚೇಸಬಲ್ ಅಂತ ಅನ್ಕೊಳೋದು ಸ್ವಲ್ಪ ಕಷ್ಟನೇ. ಬಟ್ ಆದರೂ ಚೇಸ್ ಆಗಿದೆ IPL ಅಲ್ಲಿ, ಹಾಗೇ ಇಲ್ಲ ಅನ್ನೋ ಥರ ಏನಿಲ್ಲ. ಬಟ್ ಆದರೂ ಚೇಸ್ ಮಾಡೋದಕ್ಕೆ ಆಗಲಿಲ್ಲ ಇವತ್ತು. ಇನ್ನು ಸ್ವಲ್ಪ ಅಗ್ರೆಸಿವ್ ಆಡಿತ್ತು ಅಂತಂದಿದ್ರೆ ಅದೇ ಪೋಪ್ಳಲ್ಲಿ ಬೇಕಾಗಿತ್ತು. ಚೇಸ್ ಮಾಡೋಂಥ ಟೈಮಲ್ಲಿ ಪೋಪ್ಳಲ್ಲೇ ಅಗ್ರೆಸಿವ್ ಆಗಿ ಆಡಬೇಕು, ಇಷ್ಟು ಟಾರ್ಗೆಟ್ನ ಚೇಸ್ ಮಾಡಬೇಕು ಅಂತಂದಾಗ. ಯಾಕಂದರೆ KKR ಅವರು ಪೋಪ್ಳಲ್ಲಿ ನಾರ್ಮಲ್ ಆಗೇ ಆಡಿದ್ರು. ಎಷ್ಟು 55 ರನ್ ಹೊಡೆದಿದ್ರು ಅಷ್ಟೇ, ಒಂದು ವಿಕೆಟ್ನ ಕಳ್ಕೊಂಡು. ಅವರು ಅಷ್ಟೇ 55 ಒಂದು ವಿಕೆಟ್ನ ಕಳ್ಕೊಂಡು ಅಷ್ಟೇ ಹೊಡೆದಿದ್ದಾರೆ. ಸೊ ಚೇಸ್ ಮಾಡೋಂಥ ಟೈಮಲ್ಲಿ ಪೋಪ್ಳಲ್ಲಿ ಬ್ಲಾಸ್ಟ್ ಕೊಡಬೇಕು. ಇಂಥ ದೊಡ್ಡ ಟಾರ್ಗೆಟ್ನ ಚೇಸ್ ಮಾಡೋಂಥ ಟೈಮಲ್ಲಿ ನಿಧಾನಕ್ಕೆ ಆಡೋದಲ್ಲ. ಅಲ್ಲಿ ಇವ್ರ ಥರನೇ ಆಡ್ತೀವಿ ಅನ್ನೋ ಥರ ಆಗೋದಿಲ್ಲ. ಪೋಪ್ಳಲ್ಲಿ ಅದ್ದೂರಿಯಾಗಿ ಆಡಿತ್ತು ಅಂದರೆ ಖಂಡಿತ ಈ ಟಾರ್ಗೆಟ್ ಚೇಸಬಲ್ ಆಗಿರೋದೇ ನೋ. ಬಟ್ ಇವ್ರು ಆಡಿದಂಥ ರೀತಿ ಏನಿತ್ತು, KKR ಮಿಡ್ಲ್ ಓವರ್ಸಲ್ಲಿ ಸಿಕ್ಕಾಪಟ್ಟೆ ಸೈಕಾಗಿ ಆಡಿದ್ರು ಗುರು. ಗುದ್ದಾಕ್ಬಿಟ್ರು, ಹಂಗೆ ಇಟ್ಟಾಡ್ಸ್ಬಿಟ್ರು. ಎಸ್ಪೆಷಲಿ ಫಿನ್ ಆಲನ್ನು ಚಚ್ಚಿ ಕೆಡಬಿಟ್ರು. ರಘುವಂಶಿ ಅದನ್ನು ಕಂಟಿನ್ಯೂ ಮಾಡಿದ್ರೆ ಎಂಡ್ ಮಾಡಿದ್ದು ಬಂದ್ಬಿಟ್ಟು ಗ್ರೀನ್ ಅವರು. ಇನಿಷಿಯಲ್ ವಿಕೆಟು ಬೇಗ ಬಿತ್ತು. ಅಜಿಂಕ್ಯ ರಹಾನೆ ಅವ್ರದ್ದು. ಸಿರಾಜ್ ಅಣ್ಣ ಬಂದ್ಬಿಟ್ಟು ಬೋಲ್ಡ್ ಎತ್ತಾರೆ, ಬಾಲೇ ಎದ್ದಳಿಲ್ಲ ಮೇಲ್ಗಡೆ. 14 ರನ್ನಿಗೆ ಸಿರಾಜ್ ಭಯ್ಯ ಬೋಲ್ಡ್ ಮಾಡ್ತು ಅಂತ ಅಂದರೆ ಇವ್ರದ್ದು ಕ್ಯಾಚ್ ಕ್ರಿಯೇಟ್ ಆಗಿತ್ತು ಗುರು. ಕ್ಯಾಚ್ ಬಂದಿತ್ತು ಅಲ್ಲಿ. ಫಿನ್ ಆಲನ್ ಅವ್ರದ್ದು 33 ರನ್ ಇದ್ದಾಗಲೇ ಕ್ಯಾಚ್ ಬಂದಿತ್ತು. ಸಿರಾಜ್ ಅಣ್ಣ ಶಿಸ್ತಾಗಿ ಒಂದು ವಿಕೆಟ್ ಎತ್ಬಿಟ್ಟು ಅಂತ ಜೋಶಲ್ಲಿ ಕ್ಯಾಚ್ನ ಕ್ಯಾಚ್ನ ರಿವರ್ಸ್ ಕಪ್ಪಲ್ಲಿ ಹಿಡಿಯಕ್ಕೆ ಹೋಗೋರು. ಲಾಸ್ಟ್ ಲೈನ್ ಸ್ಟೈಲಲ್ಲಿ ಹಿಂಗೆ ಬರ್ತಾರೆ, ಕೆಳಗಡೆ ಬರ್ತಿರೋ ಬಾಲ್ನ ಹಿಂಗೆ ಹಿಡಿಯಕ್ಕೆ ಹೋಗೋರು. ಏನದು ಸ್ಟೈಲ್ ಅದು ಸಿರಾಜ್ ಅಣ್ಣಂದು? ಅದು ಇಂಡಿಯನ್ ಸ್ಟೈಲು ಅಲ್ಲ, ಅದು ಯಾರು ಆ ಥರ. ಇನ್ಫ್ಯಾಕ್ಟ್ ಆಸ್ಟ್ರೇಲಿಯನ್ ಸ್ಟೈಲ್ ಅವರು ಕೂಡ ಆ ಥರ ಕೆಳಗಡೆ ಬರೋ ಬಾಲ್ನ ಹಿಂಗೆ ಹಿಡಿತಾರೆ, ಹಿಂಗೆ ಹಿಡಿಯಲ್ಲ ಯಾರು. ಏನೋ ವಿಚಿತ್ರವಾಗಿ ಕಾಣಿಸ್ತಪ್ಪ. ಸಿರಾಜ್ ಭಯ್ಯ ಅವ್ನು ಕ್ಯಾಚ್ ಬಿಡ್ತಾರೆ. ಈ ಕಡೆಯಿಂದ ನೋಡ್ತಾರೆ ವಾಷಿಂಗ್ಟನ್ ಸುಂದರ್ ಕ್ಯಾಚ್ ಬಿಡ್ತಾರೆ. ಹರ್ಷದ್ ಖಾನ್ ಒಂದು ಕ್ಯಾಚ್ನ ಬಿಡ್ತಾರೆ. ಸೊ 3 ಜನ ಕ್ಯಾಚ್ನ ಬಿಡ್ತಾ ಇದ್ದಂಗೆ, 3 ಜನದ್ದು ಕ್ಯಾಚ್ನ ಬಿಡ್ತಾ ಇದ್ದಂಗೆ ಅದ್ದೂರಿ ಆಗಿರೋಂಥ ಟಾರ್ಗೆಟ್ 240+ ಬಂತವ. ಏನು ಕೊಟ್ಟಿದ್ದು ಏಟ್ಗಳು ಆಲ್ಮೋಸ್ಟ್ ಎಷ್ಟು 10 6ನ ಹೊಡೆದಿರೋದು. ಫಿನಾಲ್ನ ಆಡಬೇಕಾದ್ರೆ ನೋಡೋದೇ ಒಂಥರ ಮಜಾ ಅಂತ ಅನ್ಸುತ್ತೆ. 30+ ಬಾಲಿಗೆ ಹೋಗೋರಲ್ಲಿ 90. ಇನ್ಫ್ಯಾಕ್ಟ್ ಫಾಸ್ಟೆಸ್ಟ್ ಆಗಿರೋದು ಅಂತ ಕಾಣಿಸುತ್ತೆ. KKR ಪರವಾಗಿ ನೋಡ್ತಾರೆ ಸೆಂಚುರಿ ಆಗಿತ್ತು ಅನ್ನೋದು. ಏನು ಆಡಿದ್ದು, ಏನು ಅದ್ದೂರಿ ಯಪ್ಪ. ನೋಡೋದಕ್ಕೆ 2 ಕಣ್ಸಾಲು ಫಿನಾಲನ್ನು ಬ್ಯಾಟಿಂಗ್ ಆಡ್ತಿರೋದನ್ನು ನೋಡ್ತು ಅಂತಂದಾಗ. ನೆನ್ನೆ ಒಂದು ಸೆಂಚುರಿ ಮಿಸ್ ಆಯಿತು, ಇವತ್ತು ಕೂಡ ಒಂದು ಸೆಂಚುರಿ ಮಿಸ್ ಆಯಿತು ಅಂತ ಹೇಳಬೇಕು. ಕ್ಲೋಸಲ್ಲೇ ಸೆಂಚುರಿ ಮಿಸ್ ಆಯಿತು. ಹೊಡಿಬೇಕಾಗಿತ್ತು ಫಿನಾಲ ಇನ್ನೊಂದು ಸೆಂಚುರಿ. ಒಂಥರ ಫಿನಾಲನ್ನು ಬ್ಯಾಟಿಂಗ್ ನೋಡೋದೇ ಒಂಥರ ಮಜಾ ಅಂತ ಅನ್ಕೊಳ್ಳಿ. ಇವತ್ತು ಯಾರು ಚೆನ್ನಾಗಿ ಆಡಿಲ್ಲ ಅವ್ರ ಕಡೆ. ರಘುವಂಶಿ ಅವ್ರದ್ದು ಕೂಡ ಕ್ಯಾಚ್ ಡ್ರಾಪ್ ಆಗುತ್ತೆ. ಎಷ್ಟು ಇರ್ತಾರಪ್ಪ, 40 50 ಇರ್ತಾರೆ ಅಂತ ಕಾಣಿಸುತ್ತೆ. ಅವಾಗ ಅವ್ರದ್ದೊಂದು ಕ್ಯಾಚ್ ಡ್ರಾಪ್ ಆಗುತ್ತೆ. 40 50 ಆಗಿರು ಇನ್ನೂ ಒಳಗಡೆ ಇರ್ತಾರೆ ಅಂತ ಕಾಣಿಸುತ್ತೆ. ಅವಾಗ ಒಂದು ಕ್ಯಾಚ್ ಡ್ರಾಪ್ ಆಗುತ್ತೆ. ಹರ್ಷದ್ ಖಾನ್ ಬಿಟ್ಟಂಥ ಕ್ಯಾಚು. ಕ್ಯಾಮ್ರಾನ್ ನಾನು ಬಿಡಲಿಲ್ವಾ, ಅವರು ಕೂಡ ಕ್ಯಾಚ್ ಡ್ರಾಪ್ ಮಾಡ್ತಾರೆ. ವಾಷಿಂಗ್ಟನ್ ಏನೋ ಸ್ಲೈಡ್ ಮಾಡ್ಕೊಂಡು ಬರೋಕೆ ಹೋಗಿರ್ತಾರೆ. ಬೆಳ್ಳಿ ಹೊಡೆದ್ಬಿಟ್ಟು ಸೀದಾ ಕೆಳಗಡೆ ಬೀಳುತ್ತೆ. ಸೊ ಇವತ್ತು 3 ಕ್ಯಾಚ್ನ ಬಿಟ್ಟಿದ್ದಾರೆ. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳೋ ಹಾಗೇ ಕ್ಯಾಚಸ್ನ ಎತ್ತಾಕೊಂಡಿತ್ತು ಅಂದರೆ ಖಂಡಿತ ಮ್ಯಾಚ್ನ ಗೆಲ್ಬೋದಾಗಿತ್ತು. ಯಾಕಂದರೆ ನೋಡಿ ಯಾವ ಥರ ಫಿನಾಲ್ ನೋಡೋದು. ಎಸ್ಪೆಷಲಿ ಫಿನ್ ಆಲನ್ನು ಹೊಡೆದಿದ್ದೇನೆ ಇವ್ರಿಗೆ 8 ಆಗಿದ್ದು. 33 ರನ್ನು 93 ರನ್ನು. ಎಲ್ಲಿನ 33, ಎಲ್ಲಿನ 93. ಫಿನ್ ಆಲನ್ ವಿಕೆಟ್ ಬಿದ್ದಿತ್ತು ಅಲ್ಲಿ ಅಂದರೆ, ಸಿರಾಜ್ ಅಣ್ಣ ಕ್ಯಾಚ್ ಹಿಡ್ಕೊಂಡಿತ್ತು ಅಂತಂದರೆ ಆ ಕ್ಯಾಚ್ನ ಖಂಡಿತ ಮ್ಯಾಚ್ನ ಎಳೆದಿರ್ಬೋದಾಗಿತ್ತು. ಇಷ್ಟೊಂದು ಹೊಡೆಯೋಕೆ ಆಗ್ತಾ ಇರಲಿಲ್ಲ ಅವ್ರ ಕೈಲಿ. ಯಾಕಂದರೆ ಫಿನ್ ಆಲನ್ನೇ ಮೈನ್ ಡಿಫ್ರೆನ್ಸ್ ಮಾಡಿದ್ದು. 10 6ನ ಹೊಡೆದ್ಬಿಟ್ಟು ಮೈನ್ ಡಿಫ್ರೆನ್ಸ್ ಮಾಡಿದ್ದು. ಇವ್ರು ನೋಡಿ 7 6ನ ಹೊಡೆದ್ರೆ ರಘುವಂಶಿ ಅವರು. ಇವರು 4 6 ಹೊಡೆದಿದ್ದಾರೆ ಕ್ಯಾಮ್ರಾನ್ ಬಂದ್ಬಿಟ್ಟು. 15 ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಹಂಗೆ ಲಾಸ್ಟಿಗೆ ಕ್ಯಾಚ್ ಡ್ರಾಪ್ ಮಾಡ್ತಾ ಇದ್ದಂಗೆ. ಸೊ 3 ಕ್ಯಾಚ್ನ ಡ್ರಾಪ್ ಮಾಡಿಬಿಟ್ಟು ಇವತ್ತು ಮ್ಯಾಚ್ನ ಸಿಂಪಲ್ ಆಗಿ ಸೋತಾರೆ GT ಅವರು. ಇಲ್ಲಾಂದ್ರೆ ಖಂಡಿತ ಈ ಮ್ಯಾಚ್ನ ಆರಾಮಾಗಿ ಗೆಲ್ಬೋದಾಗಿತ್ತು. ಈ ಟಾರ್ಗೆಟ್ನ ಚೇಸರ್ ಮಾಡೋದಕ್ಕೆ ಬರ್ತಾರಪ್ಪ GT ಅವರು. ಇದು ಒಂಥರ ಬೆಟ್ಟ ಇದ್ದಂಗೆ 240+ ಅಂತ ಅಂದರೆ ಇನಿಷಿಯಲಿನೇ ಹೊಡಿಬೇಕು ಅಂತ ಹೇಳಿದ್ನಲ್ಲ, ಅದೇ ಥರ ಪೋಪ್ಳೇನ ಗುದ್ದಬೇಕಾಗಿತ್ತು. ಪೋಪ್ಳಲ್ಲಿ ಗುದ್ದಕ್ಕಾಗಲಿಲ್ಲ ಅವ್ರ ಕೈಲಿ. ಅವರು ಕೂಡ 50+ ರನ್ಸ್ನ ಹೊಡಿತಾರೆ ಪಾಪ. ಅವರಿಗೆ ಇವ್ರಿಗೆ ಸಾಯಿ ಸುದರ್ಶನ್ ಅವರಿಗೆ ಇನ್ಫ್ಯಾಕ್ಟ್ ಅವರು ಏನೂ ಆಗ್ತಾನೆ ಇರಲಿಲ್ಲ. ನೋ ಲಾಸ್ ಇರ್ತಿದ್ರು ಪೋಪ್ಳಲ್ಲಿ. ಪಾಪ ಅವರಿಗೆ ಬಾಲ್ ಕೈಗೆ ಬಿದ್ದಿದ್ರಿಂದ ಅಯ್ಯೋ ಪಾಪ ಅಂತ ಅನಿಸ್ತು. ಹೆಂಗೆ ಬಿದ್ದರು ಅಂತಂದರೆ ಅವ್ರದ್ದೊಂಥರ ಹೆಂಗೆ ಕಾಮಿಡಿನೇ ಆಗೋಗ್ಬಿಡ್ತು ಅಲ್ಲಿ. ಓಡ್ಕೊಂಬೇರೆ ಬರ್ತಾವ್ರು, ಬಾಲ್ ಏಟಾಗೈತಲ್ಲಿ ಕೈಗೆ ಬಿದ್ದೈತಲ್ಲಿ. ಓಡ್ಕೊಂಡು ರನ್ನ ಬೇರೆ ಕಂಪ್ಲೀಟ್ ಮಾಡೋಕೆ ಬರ್ತಾರೆ. ಎಫರ್ಟಿಗೆ ಮೆಚ್ಕೊಳೋದ ಅಥವಾ ನಗದ ಅದು ನೋಡ್ಬಿಟ್ಟು ಒಂಥರ ಅವತಾರವಾಗಿ ಬಂದರು ಗುರು. ಆಮೇಲೆ ಲಾಸ್ಟಿಗೆ ಬಂದ್ಬಿಟ್ಟು ಬಿದ್ದುಬಿಟ್ಟು ಎಳ್ಕೊಂಡು ಹೋದ್ರು, ಬಾರಪ್ಪ ನೀನು ಅಂತ. ಅಲ್ಲಿ ಹೋಗಿ ಬೀಳ್ತಾ ಇದ್ದಂಗೆ ಅವ್ರಿಗೆ ಸ್ವಲ್ಪ ಲೈಟಾಗಿ ಇಂಜುರಿ ಆಗಿತ್ತು. ಆಮೇಲೆ ವಾಪಸ್ ಬಂದರು ಆಡೋದಕ್ಕೆ. ಅದಂತೂ ಮೆಚ್ಕೊಬೇಕು. ಸಾಯಿ ಸುದರ್ಶನ್ ಏನು ಬಂದಿರದೆ ಇಲ್ಲಾಂದ್ರೆ ಏನಾಗ್ತಿಲ್ಲ. ಬಟ್ ಮ್ಯಾಚ್ನ ಗೆಲ್ಬಹುದು ಅನ್ನೋ ಒಂದು ಉದ್ದೇಶ ಇತ್ತು ಅವ್ರಿಗೆ. ಗೆಲ್ಲಿಸ್ಬೋದು ಆಗ್ಬೋದು ಅನ್ನೋ ಥರ. ಬಟ್ ಬಂದಾಗ ಏನೋ ಮಾಡೋದಕ್ಕಾಗಿಲ್ಲ. 50ನ ಹೊಡ್ಕೊಂಡ್ರು ಒಂದು. ಸೊ 80+ ರನ್ ಹೊಡೆದ್ರಪ್ಪ ಇವರು. ಶುಭ್ಮನ್ ಗಿಲ್ ಅವರು ಚೆನ್ನಾಗೇ ಆಡಿದ್ರು, ಕಾಣಿಸ್ಕೊಂಡಿದ್ರು. ಇನ್ನೇನು ಅಲ್ಲ ಬೇಕಾಗಿ ರಿಕ್ವೈರ್ ರೇಟ್ ಏರ್ತಾಯಿತ್ತು ಮೇಲ್ಗಡೆಯಲ್ಲಿ. ಅಗ್ರೆಸಿವ್ ಆಗಿ ಆಡಲೇಬೇಕಲ್ಲ ಅಲ್ಲಿ. ಪೋಪ್ಳಲ್ಲಿ ನಿಧಾನಕ್ಕೆ ಆಡಿದ್ದಾರೆ. ಖಂಡಿತ ಅಗ್ರೆಸಿವ್ ಆಗಿ ಆಡೋಕೆ ಹೋಗ್ಬಿಟ್ಟೇ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಸುನಿಲ್ ನರನ್ಗೆ ಇವತ್ತು 2 ವಿಕೆಟು. ಸಿಂಧು ಅವರಂತೂ ಬಂದಿದ ತಕ್ಷಣ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗೋದು. ಲಾಂಗ್ ಆಫ್ ಲಾಂಗ್ ಅನ್ನೋ ಕ್ಯಾಚ್ ಕೊಟ್ಬಿಟ್ಟು ಮನೀಶ್ ಪಾಂಡೆಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಸೊ ಸಿಂಧು ಅವ್ರು ಬೇಗ ಔಟ್ ಆಗ್ತಾ ಇದ್ದಂಗೆ ಒಂದು ಹೆವಿ ಬಿಲ್ಡ್ ಆಗಿದ್ದು. ಅದು ಶುಭ್ಮನ್ ಗಿಲ್ ಮತ್ತು ಬಟ್ಲರ್ ಅವರ ಮಧ್ಯ ಒಂದು 52 ರನ್ ಬಟ್ಲರ್ ಅವರು ಕೂಡ ಹೊಡೆದಿದ್ದಾರೆ. ಸೊ ಅವರು ಔಟ್ ಆಗ್ತಾ ಇದ್ದಂಗೆ ಇನ್ನು ಟೆವಾಟಿಯೇ ಬಂದ್ಬಿಟ್ಟು ಇನ್ನೆಲ್ಲ ಚೇಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ. ಏನಾಗಿರೋ ಕೂಡ ಲಾಸ್ಟಲ್ಲಿ
ಬೇಕಾಗಿರೋದು ಎಷ್ಟು ಒಂಥರ ಬೆಟ್ಟ ಬೇಕಾದಂಗೆ ಬೇಕಾಗಿತ್ತಲ್ಲಿ ರಿಕ್ವೈರ್ಡ್ ರನ್ ರೇಟ್ ಏರ್ ಆಗ್ಬಿಟ್ಟಿದ್ದು ಮೇಲ್ಗಡೆಯಲ್ಲಿ, ಎಸ್ಪೆಷಲಿ ಲಾಸ್ಟ್ 2 ಓವರ್ ಇದ್ದಾಗ ಇದ್ದಂಥ ಟೈಮಲ್ಲಿ ಒಂಥರ ಇಂಪಾಸಿಬಲ್ ಥರನೇ ಕಾಣಿಸ್ತಾ ಇತ್ತು. ಯಾರೇ ಇದ್ರೂ ಕೂಡ ಇಂಪಾಸಿಬಲ್ ಥರನೇ ಕಾಣಿಸ್ತಾ ಇತ್ತು. ಸೊ ಸಖತ್ತಾಗಿ ಆಡಿದ್ರಪ್ಪ ಹೌದು KKR ಅವರು. ಅವ್ರು ಚೆನ್ನಾಗಿ ಆಡಿದ್ದಾರೆ ಅನ್ನೋದಕ್ಕಿಂತ ಇವ್ರು ಕ್ಯಾಚ್ಗಳನ್ನ ಡ್ರಾಪ್ ಮಾಡಿಬಿಟ್ಟು ಇವತ್ತು ಸಿಂಪಲಾಗಿ ಮ್ಯಾಚ್ನ ತೋರಿಸ್ಕೊತಿದ್ದಾರೆ. ಇವತ್ತು ಬಿದ್ದಿರೋದೇ ಎಷ್ಟು ಗುರು 6 ವಿಕೆಟ್ ಬಿದ್ದಿದ್ದಷ್ಟೇ 2 ಸೈಡನ್ನು ನೋಡ್ತು ಅಂತಂದರೆ. ವಿಕೆಟ್ಸು ಬಿದ್ದಿಲ್ಲ ಇವತ್ತು ಜಾಸ್ತಿ, ಅಂಥ ಒಳ್ಳೆ ಬ್ಯಾಟಿಂಗ್ ಸರ್ಫೇಸು. ಇವತ್ತು ಹಂಗೆ ನೋಡೋಕೆ ಹೋಯ್ತು ಅಂದರೆ ನೋಡಿ ಬರೀ ಇಂಜುರಿಗಳೇ ಆಗೋಗ್ಬಿಡೈತೆ. ಈ ಕಡೆ ನೋಡಿ ವರುಣ್ ಚಕ್ರವರ್ತಿ ಪಾಪ ಕೈ ಕಾಲೆಲ್ಲ ಮುರ್ಕೊಂಡು ಫ್ರ್ಯಾಕ್ಚರ್ ಆಗಿದ್ರು ಕೂಡ ಬೌಲಿಂಗ್ನ ಹಾಕ್ತಾರೆ. ಎಫರ್ಟ್ ಹಾಕಬೇಕು, ವರುಣ್ ಚಕ್ರವರ್ತಿ ಎಫರ್ಟಿಂಗ್ ಮೆಚ್ಕೋಬೇಕು. ಯಾಕಂದರೆ ನೋಡಿ ಲಾಸ್ಟ್ ಮ್ಯಾಚ್ ಆಡಿರಲಿಲ್ಲ, ಈ ಮ್ಯಾಚ್ ಇಂಜುರಿ ಇದ್ರೂ ಕೂಡ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಇದ್ರೂ ಕೂಡ ಬೌಲಿಂಗ್ ಹಾಕೋದಕ್ಕೆ ಬಂದಿದ್ರಲ್ಲ. ಕಾಲು ಹಿಡ್ಕೊತಾರೆ. ಈ ಕಡೆ ಪತಿರಾಣ ನೋಡ್ರೆ ಕಾಲು ಮಾಡ್ಕೊಂಡು ಹೋಗ್ತಾರೆ. ಒಂದೇ ಓವರ್ ಬೌಲಿಂಗ್ ಹಾಕಿದ್ದು ಪತಿರಾಣ. ಫಸ್ಟ್ ಮ್ಯಾಚು ಒಂದೇ ಓವರ್ ಬೌಲಿಂಗ್ ಹಾಕಿದ್ದು, ಸೆಕೆಂಡ್ ಓವರ್ ಬೌಲಿಂಗ್ ಹಾಕಂತ ಬರ್ತಾರೆ, ಕಾಲು ಹಿಡ್ಕೊಂಡು ಹೋಗ್ಬಿಟ್ರು ಮತ್ತೆ ವಾಪಸ್ಸು. ನೆಕ್ಸ್ಟ್ ಮ್ಯಾಚ್ ಆಡ್ತಾರೋ ಆಡಲ್ಲೋ ಗೊತ್ತಿಲ್ಲ. ಅವ್ರಿಗಾಗಿದ್ದು ಕಾಲು ಇಂಜುರಿನೇ ಆಗಿದ್ದು ಅವ್ರಿಗೆ. ಮತ್ತು ಇವಾಗ ಒಂದೇ ಮ್ಯಾಚ್ಗೆ ಫಸ್ಟ್ನೇ ಮ್ಯಾಚ್ಗೆ ಇಂಜುರಿ. ಒಂಥರ ಸೀರಿಯಸ್ ಥಿಂಗ್ ಟು ವರಿ. ಯಾಕಂದರೆ ಇಬ್ಬರು ಕೂಡ ಮಿಸ್ ಔಟ್ ಆಗುವಂಥ ಚಾನ್ಸಸ್ ನೆಕ್ಸ್ಟ್ ಮ್ಯಾಚ್ ಇದ್ರೂ ಇರ್ಬೋದು. ನನ್ನ ಪ್ರಕಾರ ಪತಿರಾಣ ಮಿಸ್ ಔಟ್ ಆದ್ರೂ ನಡೆಯುತ್ತೆ. ಬಟ್ ಇವರು ವರುಣ್ ಚಕ್ರವರ್ತಿ ಅವರಂತೂ ಮಿಸ್ ಔಟ್ ಆಗಲೇಬಾರ್ದು ಇವರು ಟೀಮಿಗೆ. ಸೊ ಅದ್ದೂರಿಯಾಗಿ ಗೆದ್ದಿದ್ದಾರೆ ಇವತ್ತು. 28 ರನ್ ವಿಕ್ಟ್ರಿ ಅನ್ನೋದೇನು ಸ್ಮಾಲ್ ಮಾರ್ಜಿನ್ ಅಲ್ಲ, ದೊಡ್ಡ ಮಾರ್ಜಿನ್ ವಿಕ್ಟ್ರಿನೇ. KKR ಅವ್ರ ನೆಟ್ ರನ್ ಕೂಡ ಸ್ವಲ್ಪ ಬೆಟ್ರಾಗಿ ಪುಷ್ ಆಗಿರುತ್ತೆ. ಅದೇ ಇನ್ ಕೇಸ್ ನಾವು ಪಂಜಾಬ್ ಕಿಂಗ್ಸ್ ಅವರ ಜೊತೆಗೆ ಏನಾದ್ರು ಕ್ವಾಟ್ಲೆ ಬಂತು ಅಂತಂದರೆ ಆ 4ನೇ ಪೊಸಿಷನ್ಗೆ ಅವಾಗ ಒಂದು ಸ್ವಲ್ಪ ಆಗ್ಬೋದು ಮಿಕ್ಸ್ ಮಸಾಲ. ಬಟ್ ಇನ್ನೂ ಚಾನ್ಸ್ ಇದೆ. KKR ಏನು ಓಡೋಗ್ಬಿಟ್ಟಿದ್ದಾರೆ ಅಂತ ಏನಿಲ್ಲ. ಇನ್ನೂ ಅವರು ಸರ್ವೈವ್ ಆಗಿದ್ದಾರೆ ಒಂದು ಟೂರ್ನಮೆಂಟಲ್ಲಿ. ಇವತ್ತು ಸೋತಿತ್ತು ಅಂದರೆ ಔಟ್ ಆಫ್ ದ ಟೂರ್ನಮೆಂಟ್ ಆಗಿಬಿಟ್ರು. ಬಟ್ ಇವಾಗ ಸರ್ವೈವ್ ಆಗಿದ್ದಾರೆ. ನಿಮಗೆ ಅನಿಸ್ತಪ್ಪ ಇವತ್ತಿನ ಮ್ಯಾಚು? ಒಳ್ಳೆ ಎಂಟರ್ಟೈನಿಂಗ್ ಆಗಂತೂ ಇತ್ತು. 6ಗಳು ಡಮಾಲ್ ಡಿಮಿಲ್ ಅಂತ ಬಂತು. ಫಸ್ಟ್ ಇನ್ನಿಂಗ್ಸಲ್ಲಿ ನೋಡೋದಕ್ಕೆ ಒಂಥರ ಮಜವಾಗಿತ್ತು. ಸೆಕೆಂಡ್ ಇನ್ನಿಂಗ್ಸ್ ಸ್ವಲ್ಪ ಮಟ್ಟಿಗೆ ಹಂಗೆ ಆಗಿರ್ಬೋದು, ಬೋರ್ ಆಗಿರ್ಬೋದು. ಬಟ್ ಫಸ್ಟ್ ಇನ್ನಿಂಗ್ಸ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿತ್ತು. ನಿಮ್ಗೆ ಅನಿಸ್ತಪ್ಪ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವತ್ತೇನಾದ್ರು KKR ಹೋಗ್ಬಿಟ್ಟಿದ್ರು ಅಂತಂದರೆ ಸ್ವಲ್ಪ ಟೀಮ್ಸ್ಗಳು ಖುಷಿ ಪಟ್ಟಿರೋರು, KKR ಜೊತಾಗ್ಬಿಟ್ಟೆ ನಾವು ನಮ್ಮ ಮೇಲೆ ಹೋಗೋಣ. ಇವಾಗ KKR ಗೆದ್ದಿರೋದ್ರಿಂದ ಈ ಕಡೆ CSK ಅವರು, ಪಂಜಾಬ್ ಕಿಂಗ್ಸ್ ಅವರು ಸ್ವಲ್ಪ ಇವಾಗ ತಲೆನೋವು ಪಟ್ಕೊಂತಾರೆ, ಇವರು ಬರ್ತಾರಪ್ಪ ಕಾಂಪಿಟೇಷನ್ಗೆ ಅಂತ. ಇನ್ ಕೇಸ್ ಏನಾದ್ರು ಸೋತಾಗ್ಬಿಟ್ಟಿತ್ತು ಅಂದರೆ ಖುಷಿ ಆಗಿರೋದವ್ರಿಗೆ. ನೋಡೋಣ ಅದೇನಾಗುತ್ತೆ ಅಂತ ಮತ್ತೆ.